ಯಾರು ನೋಡ್ಕೋಬೇಕಾ? ಅವರೇ ನೋಡ್ಕೊಂಬೋದು. ನನ್ನ ಮಗ ಸೊಸೆನೇನೆ ನಮ್ಮನ್ನು ನೋಡ್ಕೊಂಬೋದು. ಎಲ್ಲೋದ್ರೂ ನಮ್ದು ಇಷ್ಟ ಹಣೆ ಬರ. ಅದಕ್ಕೇನೆ ಇವ್ರಲ್ದಾಗೆ ಏನಿದ್ರು ನಾನು ಹೊಲ್ತಕ್ಕೆ ಬಂದ್ರು ಬದುಕು ಮಾಡ್ತೀನಿ. ನನಗೂ ಕೂಕೊಂಡು ಸಾಕಾಗಿರುತ್ತೆ. ತಲೆ ಎಲ್ಲ ಹಿಡ್ಕೊಂಡಂಗೆ ಆಗ್ತವೆ. ಎಲ್ಲನ ಜಲ್ದು ಬದುಕು ಮಾಡ್ಕೊಂಡ್ರೇನೆ ಯಾವ ಥರ ಅಡಿಕೆ ಪಟ್ಟಿ ಗರಿ ಪರಿ ಬಿದ್ದವೆಲ್ಲನ ಎಳ್ದಾಕ್ತೀನಿ. ಕೂಕೊಂಡು ಮನುಷ್ಯ ಬದುಕು ಮಾಡಿದರೆ ಯಾವುದು ಕಾಣಿಸಲ್ಲ. ಕೂಕೊಂಡು ಎಲ್ಲ ಇಲ್ಲದ್ದೆಲ್ಲನ ಕಾಯಿಲೆಗಳು ಶುರುವಾಗ್ತವೆ. ಓಡಾಡ್ಬೇಕು. ಕಿಟ್ಟಣಯ್ಯ ಬಂದೆ ಬಿಡಕ್ಕೆ ಕೇಳಿದ್ದಲ್ಲ ನಿಮ್ಮ ಕವಿತಾ ಮಾರಲ್ದಕ್ಕೆ. ಅದಕ್ಕೆ ನಾನು ಕೇಳೋಣ ಅಂತ ಬಂದಪ್ಪ. ಇವತ್ತು ಬೈಗಿಂದಕ್ಕೆ ಬತ್ತೀವಲ್ಲಿ ನೀನು ಮುಗೀತು. ಆ ಪಾಟ್ಲಿಂಗಣರಲ್ದ ಮುಗೀತು. ಅದಕ್ಕೆ ಇಲ್ಲಿಗೆ ಬತ್ತೀವಪ್ಪ. ಬೇಡ, ನಮ್ಮ ಕವಿತಮ್ಮರ ಹೊಲ್ದಕ್ಕೇನು ಬೇಡ. ಇಲ್ಲೇ ನಮ್ಮ ವೇದಪ್ಪ ದೇವಪ್ಪರ ಹೊಲ್ದಕ್ಕೆ ಎಲ್ಲ ಮಂದೆ ಬಿಡು. ಅದು ಆಗುತ್ತೆ ನಾನು ಕೊಡ್ತೀನಿ. ಅವ್ರ ಹೊಲ್ದಕ್ಕೆ ಬೇಡ. ಇಲ್ಲಿಗೆ ಬಿಡಪ್ಪ. ಅವ್ರಿಗೆ ಯೋಟ್ ಮಾಡಿಕೊಟ್ರು ನಮ್ಮ ಕವಿತಮ್ಗೆ ಅಷ್ಟೇನೆ. ನಮ್ಮನ್ನ ನಂಬಲ್ಲ, ನಮ್ಮನ್ನೇನೋ ಇದು ಮಾಡಲ್ಲ. ಯಾರಾಗ್ಬೇಕು ಅವರೇ ಕಣಪ್ಪ ಆಗದು ನಮಗೆ. ನನ್ನ ಮಕ್ಕಳು ನನ್ನ ಸೊಸೆಯರೇನೆ ಆಗೋದು. ನಮ್ಮ ಕವಿತಮ್ಗೆ ನ್ಯೋಟನ ಮಾಡಿಕೊಡು. ಅದು ನಮ್ಮನ್ನ ಇದು ಮಾಡುತ್ತೆ. ಅದಕ್ಕೇನೆ ನಾನು ಇಪ್ಪಟ್ಟು ಯಾತ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ನಾವು ಏನಾದ್ರು ಬೋತ್ಕಲನ ಇಲ್ಲೇನೆ ಇಪ್ಪಟ್ಟು. ಅದಕ್ಕೇನೆ ನಮ್ಮ ಹುಡುಗರಿಗೆ ಮಾಡ್ಕೊಂಡು ಕೊಡ್ತೀನಿ. ಅವ್ರಿಗೆ ಯೋಟ್ ಮಾಡಿಕೊಟ್ರು ಆಟೆಯ. ನಮ್ಮನ್ನೇನು ನಂಬಲ್ಲ, ಏನಿಲ್ಲ. ಅಲ್ಲ ನೀನು ಅವತ್ತು ಕವಿತಾ ಮಾರಲ್ದಕ್ಕೆ ಬಿಡು ಮಂದೇನ ಅಂತ ಹೇಳಿ ಹೇಳಿದ್ದಲ್ಲ. ಅವತ್ತು ಇನ್ನು 8 ದಿನ ಆಯ್ತು. ಅವ್ರು ಬೇರೆ ಅಲ್ಲೇ ಮೊಗ್ಲಾಗೇನೆ ಪಾಟ್ಲಿಂಗಣ ಇರೋನು ಎತ್ತಿಕ್ಸಿರು ಗೋಡೆನ. ಅದಕ್ಕಾಗಿ ನಾವು ಅಲ್ಲೇ ಇದ್ವಿ. ಪಾಟ್ಲಿಂಗಣ ಇರೋ ಅಡಿಕೆ ತೋಟದಾಗಿದ್ವಿ. ಅದಕ್ಕೆ ನಾನು ಈಗ ನೀನು ಅವತ್ತು ಹಂಗಂದಿದ್ದಲ್ಲ, ನಮ್ಮ ಹೊಲ್ದಕ್ಕೂ ನಮ್ಮ ಕವಿತಾ ಮಾರಲ್ದಕ್ಕೆ ಬಿಡು ಅಂತ. ಅದಕ್ಕೆ ನಾನು ಕೇಳೋಣ ಅಂತೇಳಿ ಬಂದು. ಹಾಗಾದ್ರೆ ಇಲ್ಲಿಗೆ ಬಿಡನೇನು? ಇಲ್ಲಿಗೆ ಬಿಡಪ್ಪ. ಅವ್ರ ಹೊಲ್ದಕ್ಕೇನು ಬೇಡ, ಇಲ್ಲಿಗೆ ಮಂದೆ ಬಿಡು. ಇಲ್ಲೇನೆ ನಮ್ಮ ದೇವಪ್ಪಂದು ಓಟ್ರಕ್ಕೂ ಬಿಟ್ಟು ಒಂದು ದಿವಸ ಆಗುತ್ತೆ. ಆಗಲಿ ಅದೇನು ಲೆಕ್ಕಾಚಾರ ಮಾಡ್ಕೊಂಡು ಅದೇ ಒಟ್ಟು ಬರುತ್ತೆ ದಿನಕ್ಕೆ ತಗೊಂಬಕ್ಕಾಗುತ್ತೆ. ಎಲ್ಲ ಇಲ್ಲೇ ಓಟ್ರಕ್ಕೂ ಮಂದೆ ಬಿಟ್ಬಿಡು. ಸರಿ ಆಯ್ತಣ್ಣ. ಬೈನಾಗ ಬೋದ್ತೀವಿ. ಇಲ್ಲಿಗೇನೆ ಬಂದ್ಬಿಡ್ತೀವಿ ಬೈನಾಗ. ವೇದಪ್ಪ ದೇವಪ್ಪಗೆ ಹೇಳಿದೀಯ? ಹೇಳಿಲ್ಲಪ್ಪ, ಕೇಳಿ. ನಿಮ್ಮಪ್ಪ ಹೇಳಿತು. ನಿಮ್ಮಪ್ಪ ಏನೇ ದುಡ್ಡು ಪಡಿ ಎಲ್ಲ ಕೊಡುತ್ತಂತೆ ಅಂತ ಅಷ್ಟೇ. ನನಗೆ ಅವರು ಮಾತಾಡ್ಸಲ್ಲ ಕಣಪ್ಪ. ಅದಕ್ಕಾಗಿ ಓಟು ಹೆಣ್ಣು ಹುಡುಗರಿಗೆ ಭಾಗ ಕೊಟ್ಟು ನಾನು ಓಟು ಇವತ್ತು ನಿಷ್ಠರಾಗಿ ಸುಮ್ಮನೆ ಮಗ ಸಸಿ ತಗೋ. ಇವತ್ತು ಮಕ್ಕಳು ಸಸಿ ಎತ್ತಾಗೆಲ್ಲ ಇದು ಮಾಡ್ಕೊಂಡು ಹಂಗಾತು. ಏನು ಮಾಡೋಕ್ಕಾಗುತ್ತೇನೋ ಆಗದಾಗ್ತತ್ತ. ಮಂದೆ ಬಿಡಪ್ಪ. ಹಂಗೆ ಏನು ನೀನೇನು ಯಾತು ಹೇಳಕ್ ಹೋಗ್ಬಿಡ. ದುಡ್ಡೆಲ್ಲ ಕಿಟ್ಟಣೆ ಕೊಡುತ್ತಂತೆ. ಕಿಟ್ಟಣೆ ಹೇಳ್ತು ಬಿಟ್ಟೈದ್ನಿ ಅಂತ ಅಷ್ಟೇ. ಅವ್ರು ಏನು ಮಾತಾಡಲ್ಲ. ಸರಿ ಆಯ್ತು ಹೇಳು. ಹಂಗೆ ಮಾಡ್ತೀನಿ. ಇದಾರಪ್ಪ ವೇದು ಮಾತಾಡ್ಸಕಪ್ಪ, ಮಾತಾಡ್ಸೋ. ಎಲ್ಲ ಅಡಿಕೆ ಪಟ್ಟಿ ಅಲ್ಲಿ ಇಲ್ಲೂ ಬಿದ್ದ ಅಡಿಕೆ ಪಟ್ಟಿ ಎಲ್ಲ ಕುಡಿತೀನಿ. ಅಡಿಕೆ ಪಟ್ಟಿ ಎಲ್ಲ ಕುಡ್ಕಿ ಗರಿ ಪರಿ ಎಲ್ಲ ಒಂತಕ್ಕೆ ಹಾಕಿ ಎಲ್ಲ ಕಟ್ ಮಾಡ್ಬೇಕು ಅಲ್ಲ. ವೇದಪ್ಪ ಊಟು ತಾಟ ಬೇರೆ ಅವ್ರ ಅಣ್ಣ ನೋಡ್ಕೊಳಕ್ಕಾಗಲ್ಲ. ಎಲ್ಲ ನೋಡ್ಕೋಬೇಕು ಪಾಪ, ಆಗಲ್ಲ. ದೇಹ ಬೇರೆ ಒಂದು ಹಿಡ್ದು ದಪ್ಪ ಆಗ್ಬಿಡ್ತು. ಪಾಪ ಅವ್ನ ಕೈಲಿ ಆಗಲ್ಲ ಮಾಡಕ್ಕೆ. ಅವನೇನು ಅಚ್ಚುಕಟ್ಟಾಗಿ ಇಕ್ಕಂತ ಮಾಡಿಸ್ತಾನೆ. ಆದ್ರೂ ಯಾಕೆ ಸುಮ್ಮನೆ ಬಿಡ್ಕೊಂಡು ಅವ್ನು ಅಡಿಕೆ ಪಟ್ಟಿ ಎಲ್ಲ ಕುಡಿಕೊಂಡು ಹೋಗ್ತೀನಿ. ಕೊಡ್ಕಾವತ್ತು ಅಡಿಕೆ ಪಟ್ಟಿ ತಾಮರ್ ಬರ್ತಾರೆ. ಯಾಕೆ ಮಂಜಣ್ಣಯ್ಯ, ಯಾಕೆ ಬಂದಿದ್ದು? ಬಾ. ನಿಮ್ಮಪ್ಪಯ್ಯ ಮಂದೆ ಬಿಡಪ್ಪ ಅಂತ ಹೇಳಿ ಹೇಳಿತ್ತು. ಅದಕ್ಕೆ ನಾನು ಬೈನ ಹೊಡ್ಕೊಬತ್ತೀನಿ ಕಣೋಣ ಅಂತ ಹೇಳಿದೆ. ಅದಕ್ಕೆ ಎಲ್ಲ ನಿಮ್ಮ ಹೊಲ್ದಾಗ ಅಡಿಕೆ ಪಟ್ಟಿ ಎಲ್ಲ ತೆಗ್ದಾಕ್ತಿತ್ತಪ್ಪ. ಎಲ್ಲ ಅಲ್ಲಿ ಆ ಕಡೆ ಗಜ್ ಕಟ್ ಮಾಡ್ತಿತ್ತು ಆ ಕಡೆ ಎತ್ತಾಗೆ. ಅದಕ್ಕೆ ನಾನು ನಿನಗೆ ಹೇಳೋಗೋಣ ಅಂತ ಬಂದೆ. ನಿಮ್ಮ ಹೊಲ್ದಾಕಿ ಬಿಡು ಅಂತ ಹೇಳೈತಪ್ಪ. ಅಮ್ಮಲ್ದ ಕೇಳ್ತೇನೆ ಹಂಗಾರೆ. ನೋಡಪ್ಪ, ನಾವು ಯಾತನ ಹೇಳಿರಿ ಹಂಗೇನೆ ಕೇಳ್ತಿರ್ಲಿಲ್ಲ. ಮಗಳು ಅಲ್ದಕ್ಕೆ ಬಿಡಿಸ್ಬೇಕಾಗಿತ್ತು. ಮಗಳು ಅಲ್ದ ಕೆಲಸ ಮಾಡ್ಬೇಕಾಗಿತ್ತು. ಅಲ್ಲಿ ಬಂದು ಏನಂಗೆ ಕೆಲಸ ಮಾಡೋದು ಒಂದು 2 ದಿನ ನೋಡ್ಬೇಕಾಯ್ತು ನಮ್ಮ ಅಪ್ಪಯಿಂದ. ಯಾಕೆ ಇವಾಗ ನಮ್ಮ ಹೊಲ್ದಕ್ಕೆ ಬಂದೈತೆ ಏನೋ ಗೊತ್ತಿಲ್ಲ. ಅಲೆ ಬೈಕೆಂಬ್ತಿತ್ತು. ಅವ್ರ ಹೊಲ್ದಕ್ಕೆ ಬಿಡು ಅಂತ ಹೇಳಿದ್ದು. ನಮ್ಮ ಕವಿತಮ್ಮನ ಹೊಲ್ದಕ್ಕೆ ಬಿಡು ಮಂದೇನ ಅಂತ ಹೇಳಿತ್ತು. ಅದಕ್ಕೆ ಇವಾಗ ಬೇಡ, ಯೋಟ್ ಮಾಡಿರೋ ಅಷ್ಟೇ. ಯಾರಾಗ್ಬೇಕು ಅವರೇ ಆಗೋದು. ನಮ್ಮ ಕವಿತಮ್ಗೆ ಯೋಟ್ ಮಾಡಿರೋ ಅಷ್ಟೇ ಕಣಪ್ಪ. ನೀ ಎತ್ತಿಲ್ಲ ನಮ್ದು ಬೈಕೆಂಬ್ತಿತ್ತು ನಿಮ್ಮ ಅಪ್ಪಯ್ಯ. ನಿಮ್ಮ ಅಪ್ಪಯ್ಯ ಅಲ್ಲೇನೆ ಗೊತ್ತಾಗೈತಿ. ಬಿಡಪ್ಪ ಯೋಟ್ ನೋಡ್ಕೊಂಡ್ರು ಅಷ್ಟೇ. ನನ್ನ ಮಕ್ಕಳು ನೋಡ್ಕೊಂತಾರೆ ಅಂತ ಹೇಳಿ ಹೇಳ್ತಿತ್ತು. ಅಷ್ಟನ ಹೇಳ್ತಲ್ಲ. ಇವಾಗ ಅದಕ್ಕೆ ನಿಮ್ಮ ಹೊಲ್ದಕ್ಕೆ ಬಿಡಕ್ಕೆ ಹೇಳೈತಪ್ಪ. ಬೈನ ಬೋತ್ತೀವಿ. ಸರಿ ಆಯ್ತು ಹೇಳು, ಬರ್ರಿ. ನಾವು ಯಾತನ ಹೇಳಿದ್ರೆ ಸಿಟ್ಟು ಗೊತ್ತಿದ್ವು ಮಂಜಣ್ಣಯ್ಯ. ಅದಕ್ಕೆ ನಾವು ಸುಮ್ಮನಾದ್ವಿ. ಅವ್ರಿಗೆ ಅರ್ಥವಾಗ್ಬೇಕು ಅಂತ. ನಮ್ಮಪ್ಪ ಏನು ಬಂದು ಬದುಕು ಮಾಡೋದು ಅವ್ರು ಅಲ್ದಾಗೆ ಏನು ನೋಡಲಿ ಅಂತ. ಅಯ್ಯೋ ನೋಡ್ಬೇಕಾಯ್ತು ಹಂಗೆ ನಮ್ಮ ಅಪ್ಪಯ್ಯನ. ಎಷ್ಟು ಇದನ್ನು ಮಾಡೋದು ಗೊತ್ತೇ. ಏನೋ ನಾವು ಏನೋ ಮಾಡಿದ್ವಿ ಅಮ್ಮಂಗೆ. ಯಪ್ಪ ನಮ್ಮನ್ನು ಮಾತಾಡಿಸ್ತಿರ್ಲಿಲ್ಲ. ಯಾವುದೊಂದು ವಿಚಾರದಾಗೆ ಆಗಲಿ ಎಷ್ಟು ಇದನ್ನು ಮಾಡೋದು ಗೊತ್ತೇ. ನಾವು ಏನೋ ಬಿಡು ಅಂತ ಒಂದ್ಸರ್ಸಿ ಸುಮ್ಮನಾದ್ವಿ ಕಣ ಮಂಜಣ್ಣಯ್ಯ. ಈಗ ಬೈಕೆಂಬ್ತಿತ್ತು ಮಗಳನ್ನ. ಅಲ್ಲಿ ಬೈಕೆಂಬತ್ತಿ ಅಂದ್ರೆ ಹೊಲ್ದಾಗೆಲ್ಲ ಕಟ್ ಮಾಡೋದು ಅದು ಮಾಡ್ತಾಯ್ತು. ಗೊತ್ತಾಗುತ್ತೆ ಹೇಳ ಅವ್ರಿಗೂ. ಹೇಳಪ್ಪ ಹೇಳಿರೇ ನಾವು ಹಿಂಗೆ ಬೇಜಾರು ಮಾಡ್ಕೊಂಬಂದೆ. ಅವ್ರಿಗೂ ಗೊತ್ತಾಗುತ್ತೆ. ಸುಮ್ಕಿರು, ಯಾರು ಹೇಳೋದು ಅಲ್ಲ. ಬೈನಾಗ ಬಾರಲ್ಲ. ಬೈನಾಗ ಬಂದ್ರೆ ಒಂದಿಟ್ಟು ಪಾಯಸ ಮಾಡ್ತೀನಿ.
ಫಸ್ಟಿಗೆ ಬಂದಾಗ ಕುರಿ ಮಂದಿ ಪಾಯಸ ಮಾಡ್ಬೇಕಂತ ಹೋಗ್ಬೇಕಾರೆ ಕೋಳಿ ಕೊಯ್ತೀವಿ ಬೈನಾಗ ಪಾಯಸ ಮಾಡಿಸಿ ಬರ್ತೀನಿ ನಮ್ಮ ಕಮ್ಲಿತಾಗಿ. ಏ ಬಿಡೋಣ ಅಂತ ಪಾಪ ಮಾಡೋರಿಲ್ಲ ಅಂದಮೇಲೆ ನೇನು ಸುಮ್ಕಿರ್ ನಮ್ಮ ಮೈದಾಳತ್ ಮಾಡ್ತಾಳೆ. ವೇದಪ್ಪ 7 ದಿನ ಕಣಪ್ಪ ಮಂದೆ ಬಿಡಕ್ಕೆ ನಾನೇನು ದುಡ್ಡು ಪಡ್ಡು ಎಲ್ಲ ನಾನೇ ಕೊಡ್ತೀನಿ. ನೀನೇನು ದುಡ್ಡಿಂದೆಲ್ಲ ತಲೆ ಕೆಡಿಸ್ಕೋಬೇಕು ಹೋಗ್ಬೇಡ, ದುಡ್ಡಿಂದೆಲ್ಲ ನಾನು ಕೊಡ್ತೀನಿ. ಆ ಕಡೆಗಳ ಅಡ್ಕೆ ಪಟ್ಟೆ ಗರಿ ಎಲ್ಲ ಇಕ್ಕೆ ನೀನು ಕೋಲೇರಿಗೆ ಹೇಳ್ಬೇಡ. ನಾನೇ ದಿನ ಎದ್ದದ್ನಾಗು ಬೈನತ್ನಾಗು ಈಗ ಎದ್ದ ಇಸ್ಕೆಲೆ 6 ಗಂಟೆಗೆ ಬರ್ತೀನಿ, 10 ಗಂಟೆ ತೆಗ್ದಾಕ ಹೋಗ್ತೀನಿ. ತಿರ್ಗಾ ಬೈನಾಗ 5 ಗಂಟೆ 4:30 5 ಗಂಟೆ ಹಂಗೆ ಒಂದು 5:30 6 ಗಂಟೆ ತೆಗ್ದಾಕಿ ಹೋಗ್ತೀನಿ. ಏನು ಕೋಲೇರಿಗೇನು ಹೇಳಕ್ಕೆ ಹೋಗ್ಬೇಡ, ನಾನು ಎಲ್ಲ ಮಾಡ್ತೀನಿ. ಇನ್ನೇನು ಕೂಕೊಂಡು ಇನ್ನೇನು ಮಾಡೋಣ, ಕೂಕೊಂಡು ಮೈ ಕೈ ಎಲ್ಲ ನೋವು ಕಾಲೆಲ್ಲ ಇಟ್ಕೊಂಡಂಗೆ ಆಗ್ತವೆ. ಅದಕ್ಕೆ ನಾನೇ ಬುತ್ತೀನಿ. 2-3 ದಿನ ತೆಗ್ದಾಕಿರ ಎಲ್ಲ ಮುಗ್ದೋಗ್ಬಿಡ್ತಾವೆ, ಸಕ್ಕಳಾಗುತ್ತೆ ವಾಲೆಲ್ಲನ ಬುತ್ತೀನಿ. ಹೇಳಿ ನಾನೇ ಎಲ್ಲ ತೆಗ್ದಾಕ್ತೀನಿ. ಸರಿ ಆಯ್ತು ಹೇಳು. ಹೆಂಗ ಚೆನ್ನಾಗಿರ್ಕಿಟ್ಟಣಯ್ಯ ಸುಮ್ಮನೆ ಮಕ್ಳು ತಗ ಎಲ್ಲಿ ಚೆನ್ನಾಗಿರ್ತೀವಿ ಅಲ್ಲಿ ಚೆನ್ನಾಗಿರೋದು ನೋಡ್ಬೇಕು. ಸುಮ್ಮನೆ ಓಟು ಯಾಕತ್ತ ಓಟು ತಲೆನ ಮಾಡ್ಕೊಂಡು ಸುಮ್ಮನೆ ಚೆನ್ನಾಗಿರೋದು ನೋಡ್ಬೇಕು. ಚೆನ್ನಾಗಿರತ್ತಾಗಿ ಹ್ಞೂನಪ್ಪ, ನಾನು ಹಂಗೆ ಕಣ ಅನ್ಕೊಂಡ್ರದ್ ಮಂಜಾಣ. ಸುಮ್ಮನೆ ಸೆನಕಿರತ್ತಂಗ ಅದು ಸೆನಕಿರನ ಅಂತ. ನಾನು ನಮ್ಮ ಕವಿತಾ ಮಾರ್ಗ ಇದ್ರಕ್ಕೆ ಮಂದೆ ಬಿಡಕ್ಕೆ ಹೇಳಿದ್ನಲ್ಲ, ಬುಡ್ಬಡ ಅಲ್ಲಿಗೆ ಹೇಳ್ತೀನಿ. ಅವರೆಲ್ಲನ ಮಾಡ್ಕೊಂಬ್ಲಿ ಗೊತ್ತಾಗುತ್ತೆ. ಎಲ್ಲ ನಾವು ಮಾಡಿಕೊಟ್ರೆ ಅವ್ರಿಗೆ ಇಲ್ಲದ ದೌಲತ್ತು. ನಮ್ಮ ಮೇಲೆ ದೌಲತ್ ಮಾಡಕ್ಕೆ ಬರ್ತಾರೆ, ನಮ್ಮ ಮೇಲೆ ಜಂಬ ಮಾಡಕ್ಕೆ ಬರ್ತಾರೆ. ನಾವೇನೋ ಅವ್ರಿಗೆ ಏನೋ ಮಾಡಿದ್ದೀವಿ ಅಮ್ಮಂಗೆ ನಮ್ಮ ಮೇಲೆ ಇಲ್ಲದ್ದೆಲ್ಲ ಜಂಬ ಮಾಡಕ್ಕೆ ಬರ್ತಾರೆ. ಬಿಡು ಹೋಗ್ಲಿ, ಇವಾಗ ನನಗೆ ಗೊತ್ತಾಯ್ತಲ್ಲ ನಿನಗೆ. ನಾವು ಏನೋ ಅದಕ್ಕೆ ಸುಮ್ಕಿದ್ದಿದ್ದು, ಅವ್ರಿಗೆ ಗೊತ್ತಾಗುತ್ತೆ ಬಿಡು ಅಂತ ಹೇಳಿ. ಈಗ ನೋಡು ನಿನ್ನ ಮಗಳ ಬೆಲೆ ಏನು ಅಂತ ಈಗ ಗೊತ್ತಾಗೈತಿ. ನಿಜವಾಗ್ಲಪ್ಪ, ನಿನ್ನ ಯಾವತ್ತೂ ನಾನು ಅವ್ರನ್ನ ಮಾತಾಡ್ಸಕ್ಕೆ ಹೋಗಲ್ಲ, ಅವ್ರ ತಂಟಿಗೆ ಹೋಗಕ್ಕೆ ಹೋಗಲ್ಲ. ನಾನು ನಮ್ಮ ಮ್ಯಾಂಗ ನಿಮ್ದೆ ಮಾಡ್ಕೊಂಡು ಉಂತಿ ಬಿಡಪ್ಪ ಅಂತ. ಅಲ್ಲಿದ್ರೆ ಬೋಲ್ತಲ್ಲ ನಾವಾಗ ನಾವು ಹೋಗಕ್ಕೆ ಹೋಗಿ ಯಾಕನ ಓದ್ಬಪ್ಪ ಅಮ್ಮಂಗೆ ಆಗೋದು. ಇದಪ್ಪ ಇನ್ಮೇಲಿಂದನ ಚೆನ್ನಾಗಿರೋ ಸುಮ್ಕಿರು. ನಾವೆಲ್ಲ ಮಾತಾಡ್ಸ್ಕೊಂಡವ್ರು ಇದ್ರಿಗೆಲ್ಲನ ಚೆನ್ನಾಗಿರ್ಬೇಕು. ಯಾಕೆ ಮುಂಜಾನೆ ಬಂದೈತಿ ಅದೇ ಅಂತ ಅಪ್ಪ ಮಂದೆ ಕೇಳಿತಂತೆ, ಅದಕ್ಕೆ ಬಂದೈತಿ ಬೈ ನಾವು ಓದ್ತಾರಂತೆ. ಪಾಪ ಬಂದು ಕೇಳಿತ್ತು ನಮ್ಮ ಕವಿತ ಮರಲ್ದಕ್ಕೆ ಮಂದೆ ಇಕ್ಕಪ್ಪ ಅಂತ ಕೇಳಿತ್ತು. ನಾನು ಬರೋಕ್ಕಾಗಲಿಲ್ಲ, ಅಲ್ಲಿ ಪಾತ್ಲಿಂಗಣ ಬೇರೆ ಅಲ್ಲೇ ಇಲ್ಲೇ ಬಂದಿದ್ರೆ ಉಳ್ಳಾನ ಅಲ್ಗಾನ ಇನ್ನೇನು ಹೋಗ್ತಿರಿರ ಇಲ್ಲೊಂದು ವಾರ ಅಂತ ಅವರು ಅಡಿಕೆ ಗಿಡದಕ್ಕೆಲ್ಲ ಅವರೆಲ್ಲ ಅಲ್ಲಿ ಮಂದಿ ಇಕ್ಸ್ಕೊಂಡ್ರು. ಅದಕ್ಕೆ ಮಂದೆ ಬಿಡಿಸ್ಕೊಂಡು ಇದಕ್ಕೆ ಬರೋಕ್ಕಾಗಲಿಲ್ಲ ನನಗೆ. ಅದಕ್ಕೆ ಇವಾಗ ಕೇಳೋಣ ಅಂತ ಬಂದೆ, ವೇದಪ್ಪನ ಹೊಲ್ದಕ್ಕೆ ಬಿಡು, ನನ್ನ ಮಗಳ ಹೊಲ್ದಕ್ಕೆ ಬೇಡ ಅಂತು. ಅದಕ್ಕೆ ಕೇಳ್ಕೊಳ್ಳೋಣ ಅಂತ. ಅದಾದಮೇಲೆ ನಮ್ದ್ರಕ್ಕೂ ಬಿಡಪ್ಪ. ನಮ್ದ್ರಕ್ಕೂ ಬಿಟ್ಟರೆ ಒಂದಿಟ್ಟು ಗೊಬ್ಬರ ನಮ್ಮದು ಹಾಕಿಲ್ಲ, ನಮ್ದ್ರಕ್ಕೂ ಬಿಡು. ಸರಿ ಆಯ್ತು ಹೇಳಿ, ಇವ್ರದ್ದಾದ್ಮೇಲೆ ಅದ್ರಾಗ ಬಿಡ್ತೀನಿ. ಅದ್ರಕ್ಕೆ ಹೊಡಿತೀನಿ, ನಿಮ್ದ್ರಕ್ಕೆ ಇನ್ನೇನಿಲ್ಲ ಈ ತಲೆ ಮಗ್ಲಾಗಿ ತೆಗ್ದಾಕ್ನಪ್ಪ ಒಂದು ಹೊಸ ಅವನ್ನೆಲ್ಲ ಇತ್ಲಾಗಳವೆಲ್ಲ. ಸರಿಯಪ್ಪ ಬರ್ಲೇನಪ್ಪ ವೇದಪ್ಪ. ಸರಿ ಅಣ್ಣ ಆಯ್ತು ಹೇಳು. ಇಟ್ಟಣ ಏನು ಬಂದಂಗೆ ಎಲ್ಲ ತೆಗ್ದಾಕ್ತೈತಪ್ಪ. ಎದ್ದಾಗಿಂದಲೂ ಎಲ್ಲ ಚೆನ್ನಾಗಿ ಗರಿ ಪರಿ ಅಡಿಕೆ ಪಟ್ಟಿ ಎಲ್ಲ ತೆಗಿತೈತಿ, ಒಲೆ ಎಲ್ಲ ಅಚ್ಚುಕಟ್ಟು ಮಾಡ್ತೈತಿ. ಈಗ ಬುದ್ಧ ಬಂದೈತಿ ಕಣಲ್ಲ, ನಮ್ಮ ಅಪ್ಪಗೆ ಹೇಳಿದ್ರೆ ಕೇಳ್ತಿರ್ಲಿಲ್ಲ ತಾನ. ಈಗ ಗೊತ್ತಾಯ್ತಿ. ಈಗ ಬುದ್ಧ ಬಂದೈತಿ. ಹೇಳಿರೋ ಯೋಟಿದ್ ಮಾಡೋದು ಯೋಟ್ ನಿಗ್ರು ಮಾಡೋದು ಗೊತ್ತಿ. ನಮ್ಮ ಮಗಳಲ್ದ ಕಾಲೇನೆ ಬಿಡಕ್ಕೆ ಹೇಳಿತಂತಿ. ಈಗ ನಮ್ಮ ಮಗಳಲ್ದಕ್ಕೆ ಏನು ಬೇಡ, ನನ್ನ ಮಗನ ಹೊಲ್ದಕ್ಕೆ ಬಿಡು, ವೇದಪ್ಪ ದೇವಪ್ಪನ ಹೊಲ್ದಕ್ಕೆ ಎಲ್ಲ ಓಟ್ರಕ್ಕೂ ಬಿಟ್ಬಿಡು ಅಂತ ಈಗ ಹೇಳ್ತೈತಿ. ನಾನೇ ದುಡ್ಡು ಕೊಡ್ತೀನಿ ಅಂತ ನಾನು ಅದು ಸುಮ್ಮನೆ. ಇವರು ನೋಡ ಅದಕ್ಕೆ ಮತ್ತೆ ಯಾತನ ಹೇಳಕ್ ಹೋದ್ರೆ ಎಷ್ಟು ಇದು ಮಾಡ್ತಾರೆ, ಹೇಳಕ್ ಹೋಗ್ಬಾರ್ದು. ಇಂಥನ್ನೆಲ್ಲ ಕೈ ಬಿಟ್ಟು ಸುಮ್ಮನೆ ಆಗ್ಬೇಕು. ಮತ್ತೆ ಅವ್ರಿಗೆ ಬುದ್ಧಿ ಬಂದೈತಿ. ಗೆದ್ದಾಗಿಂದ ಬಂದೆಲ್ಲ ತೆಗ್ದಾಕೋದು ಎಲ್ಲ ಅಚ್ಚುಕಟ್ಟು ಮಾಡೋದು. ನನ್ನ ಬೈನಾಗ್ಲೂ ಬಂದಿತ್ತು. ಎಲ್ಲ ಅಚ್ಚುಕಟ್ಟು ಮಾಡ್ತಿತ್ತು. ನಾನು ಎಲ್ಲ ಅಚ್ಚುಕಟ್ಟು ಮಾಡ್ತೈತಿ ಅಂತ ಅನ್ಕಂಡು ಎಲ್ಲ ಅಚ್ಚುಕಟ್ಟು ಮಾಡ್ತು. ನೆನ್ನೆಸ್ಲೆಲ್ಲ ಅಚ್ಚುಕಟ್ಟು ಮಾಡಿ ಎಲ್ಲ ಓತು ಹಂಗೆ ಅಂದ್ಕಂಡು ಕಿಟ್ಟಣಗೆ ಈಗ ಗೊತ್ತೈತೆ ಅಂತ. ಹೆಂಗ ನೋಡಿ ಅಕ್ಕೆ ಮತ್ತು ಒಬ್ರು ಹೇಳಿರ್ ಗೊತ್ತಾಗಲ್ಲ, ಅವ್ರಿಗೆ ತಿಳಿಬೇಕು. ನಮ್ಮಪ್ಪ ಬೋಲ್ ಇದು ಮಾಡೋದು ನಮ್ಮ ಮೇಲೆ. ಈಗ ನೋಡ್ರಿ ಯೋಟು ನಮ್ಮಪ್ಪಗೆ ಗೌರವಾಗೈತಿ ಅಂತ. ನಾವು ಮಾತಾಡ್ಸಿದ್ರು ಮಾತಾಡ್ತಿರ್ಲಿಲ್ಲ, ಎಷ್ಟು ಇದು ಮಾಡೋದು. ಇವಾಗ ನಾವು ಸುಮ್ಮನೆ ಆಗಿದ್ದಕ್ಕೆ ಅಯ್ಯಪ್ಪನೇ ನಮ್ಮ ಹೊಲಕ್ಕೆಲ್ಲ ಮಂದಿ ಬಿಡಿಸ್ತೈತಿ, ಕುರಿ ಮಂದಿನ. ನಮ್ಮ ಹೊಲ ಎಲ್ಲ ನೋಡ್ಕೊಂಬತೈತಿ ಎಲ್ಲ. ಇವಾಗ ನಮ್ಮ ಹೊಲ ನಮ್ಮ ಅಣ್ಣಂದು ಹೊಲ ಎಲ್ಲ ನೋಡ್ಕೊಂಬತೈತಿ, ಎಲ್ಲ ಸಕ್ಕಳ ಮಾಡ್ತೈತಿ. ನಮ್ಮ ಇದ್ರಿಗೆ ಏನು ಅವ್ರ ಹೊಲ್ದಾಗ ಬರೋದು, ನೀರಿಗೆ ತಕ್ಕ ಹೋಗೋದು, ಅವ್ರ ಹೊಲ್ದಾಗೆಲ್ಲ ಎಲ್ಲ ಅದು ಇದು ತೆಗ್ದಾಕೋದು ಹಂಗೆಲ್ಲ ಮಾಡೋದು. ನಮಗೆಲ್ಲ ತೋರಿಸ್ಕೊಂಬಕ್ಕಾಗಿನ ಅದು ಇದು ಎಲ್ಲ ಮಾಡೋದು. ಇವಾಗ ಸುಮ್ಮನೆ ಐತಿ. ಈಗ ಗೊತ್ತಾಗೈತಲ್ಲ, ನೋಡ್ತಾ ಇರಿ, ನೆನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ. ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಧನ್ಯವಾದಗಳು.